ಭೀಮಾ ಸಿನಿಮಾಕ್ಕೆ ಎಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ಎಲ್ಲ ಶೋಗಳು ಹೌಸ್ಫುಲ್ ಕಾಣ್ತಾ ಇದೆ. ಕನ್ನಡ ಸಿನಿಮಾಕ್ಕೆ ಬಹುದಿನಗಳ ನಂತರ ಒಂದೊಳ್ಳೆ ಬಿಗ್ ಓಪನಿಂಗ್ ಸಿಕ್ಕಿದೆ. ರಾತ್ರಿ 10ರವರೆಗೂ ಎಲ್ಲಾ ಶೋಗಳು ಫುಲ್ ಆಗಿದೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ತೆರೆ ಕಂಡಿದೆ. ಫ್ಯಾಮಿಲಿ ಆಡಿಯನ್ಸ್ ಗಳ ಸೆಳೆತ ಇರೋ ಸಿನಿಮಾ ಇದು. 40ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಚಿತ್ರ ರಿಲೀಸ್ ಆಗಿದೆ. ಮಾಸ್ ಎಂಟರ್ಟೈನರ್ ಸಿನಿಮಾದಲ್ಲಿ ಮೆಸೇಜ್ ಅನ್ನ ತಂದುಕೊಟ್ಟಿದ್ದಾರೆ. ಸಂಕಷ್ಟದಲ್ಲಿದ್ದ ಚಿತ್ರರಂಗಕ್ಕೆ ಆಸರಿ ಆಗಿಬಿಟ್ಟಿದೆ ಭೀಮಾ ಸಿನಿಮಾ. ಬೆಂಗಳೂರಿನಲ್ಲೇ ಮೊದಲ ದಿನ 524 ಶೋಗಳು. ಕನ್ನಡ ಸಿನಿಮಾಕ್ಕೆ ಇಂಥ ಓಪನಿಂಗ್ ಸಿಕ್ಕಿ ವರ್ಷವೇ ಆಗಿತ್ತು. ದುನಿಯಾ ವಿಜಯ್ ನಿರ್ದೇಶನದ 2ನೇ ಸಿನಿಮಾ ಇದು. ಭರ್ಜರಿ ಆಕ್ಷನ್ ಜೊತೆಗೆ ಫ್ಯಾಮಿಲಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಮಾಸ್ತಿ ಬರೆದಿರೋ ಡೈಲಾಗ್ಸ್ ಎಲ್ಲರ ಪ್ರಶಂಸೆಯನ್ನ ಪಡಿತಾ ಇದೆ. ಚರಣ್ ರಾಜ್ ಹಾಡುಗಳು ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಪಾಯಿಂಟ್ ಆಗಿದೆ. ಕೃಷ್ಣ ಸಾರ್ಥಕ್ ಜಗದೀಶ್ ನಿರ್ಮಾಣದ ಭೀಮಾ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಮುಚ್ಚಿದ ಥಿಯೇಟರ್ಗಳು ಈಗ ಭೀಮನಿಗಾಗಿ ರೀ ಓಪನ್ ಆಗಿದೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ರಾಜ್ಯಾದ್ಯಂತ ತೆರೆಗಂಡಿದೆ. ಇನ್ನು ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಕನ್ನಡ ಸಿನಿಮಾಕ್ಕೆ ಬಹು ದಿನಗಳ ನಂತರ ಇಂತಹ ಒಂದು ಬಿಗ್ ಓಪನಿಂಗ್ ಸಿಗ್ತಾ ಇದೆ. ಇನ್ನು ರಾತ್ರಿ 10ರವರೆಗೂ ಕೂಡ ಎಲ್ಲಾ ಶೋಗಳು ಫುಲ್ ಆಗಿಬಿಟ್ಟಿದೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು. ಈಗ ಫೈನಲಿ 400ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಚಿತ್ರ ರಿಲೀಸ್ ಆಗಿದೆ. ಒಂದು ರೀತಿಯಾಗಿ ಮಾಸ್ ಎಂಟರ್ಟೈನರ್ ಸಿನಿಮಾ ಈಗ ತೆರೆ ಮೇಲೆ ಬಂದು ಬಿಟ್ಟಿದೆ. ಸಂಕಷ್ಟದಲ್ಲಿದ್ದಂತಹ ಕನ್ನಡ ಚಿತ್ರರಂಗಕ್ಕೆ ಭೀಮಾ ಸಿನಿಮಾ ಆಸರಿಯಾಗಿದೆ. ಬೆಂಗಳೂರಿನಲ್ಲೇ ಮೊದಲ ದಿನ 524 ಶೋಗಳನ್ನ ಕಂಡಿದೆ. ಕನ್ನಡ ಸಿನಿಮಾಕ್ಕೆ ಇಂಥದ್ದೊಂದು ಓಪನಿಂಗ್ ಸಿನಿಮಾ ಬೇಕಿತ್ತು. ಇಂಥ ಸಿನಿಮಾ ಬರದೆ ವರ್ಷ ಆಗಿತ್ತು. ಈಗ ದುನಿಯಾ ವಿಜಯ್ ಅವರ ಈ ಒಂದು ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ದುನಿಯಾ ವಿಜಯ್ ನಿರ್ದೇಶನದ 2ನೇ ಸಿನಿಮಾ ಆಗಿದೆ. ಭರ್ಜರಿ ಆಕ್ಷನ್ ಜೊತೆಗೆ ಫ್ಯಾಮಿಲಿಗೆ ಒಂದೊಳ್ಳೆ ಮೆಸೇಜ್ ಅನ್ನ ತಂದುಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಾಸ್ತಿ ಅವರು ಬರೆದಿರುವಂತಹ ಡೈಲಾಗ್ಸ್ ಎಲ್ಲರ ಪ್ರಶಂಸೆಯನ್ನ ಪಡಿತಾ ಇದ್ರೆ, ಚರಣ್ ರಾಜ್ ಅವರ ಸಂಗೀತ, ಅವರ ಹಾಡುಗಳಂತೂ ಸಿನಿಮಾದಲ್ಲೇ ಮೇಜರ್ ಪ್ಲಸ್ ಪಾಯಿಂಟ್ ಆಗಿದೆ. ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ನಿರ್ಮಾಣದ ಭೀಮಾ ಸಿನಿಮಾ ಥಿಯೇಟರ್ಗಳಂತೂ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ಮುಚ್ಚಿದ ಥಿಯೇಟರ್ಗಳು ಈಗ ಭೀಮನಿಗಾಗಿ ರೀ ಓಪನ್ ಆಗ್ತಾ ಇದೆ.